ಇವತ್ತು ನೀನಾ ನಾನಾ ಪವರ್ಡ್ ಬೈ ಲೈನ್ ಓಟ್ಸ್ಗೆ ಸ್ವಾಗತ. ಸಚಿನ ಶ ಮಾಡರ್ನ್ ಆಗಿ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಅದು. ಅಪ್ಪ ಅಮ್ಮ ಹಾಗೂ ನಾನು ಹುಟ್ಟಿದವರು 3 ಜನದ್ದು ಮೊದಲನೇ ಅಕ್ಷರ ಹಿಡಿದು ಶಶಿಕಲಾ ಚಿದಾನಂದ್ ನರಸಿಂಹರಾಜಪುರ. ಐ ನೆವರ್ ಹರ್ಡ್ ದಿಸ್ ನೇಮ್ ಸೋ ಫಾರ್. ಈಗ ಹೆಸರುಗಳು ಬದಲಾಯಿಸ್ಕೋತಾರೆ. ಇವರು ಲಕ್ಷ್ಮಿ, ಅವರು ಲಕ್ಷ್ಮಿ ಅಂತಾನೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿದ್ರೆ ಇವರು ಫ್ಯಾಷನ್ ಡಿಸೈನರ್ ಅಂತೆ, ಇವರು ಫ್ಯಾಷನ್ ಡಿಸೈನರ್ ಅಂತೆ. ನೀವು ಎಂಥ ಫ್ಯಾಷನ್ ಡಿಸೈನರ್ ಅಂದರೆ ಯಾವ್ಯಾವ ಬಟ್ಟೆಗಳು ಡಿಸೈನ್ ಮಾಡ್ತೀರಾ? ನಾನು ಟ್ರೆಡಿಷನಲ್ ಕ್ಲೋತ್ಸ್, ಪ್ರಿಡಾಮಿನೆಂಟ್ಲಿ ಬ್ರೈಡಲ್ ಕ್ಲೋತ್ಸ್ ಡಿಸೈನ್ ಮಾಡ್ತೀನಿ. ಬೋತ್ ಬ್ರೈಡ್, ಗ್ರೂಮ್ ಆ್ಯಂಡ್ ಎವ್ರಿಥಿಂಗ್ ಫಾರ್ ದ ವೆಡ್ಡಿಂಗ್ ಒಕೇಶನ್. ಈ ಮಾಡರ್ನ್ ಡಿಸೈನ್ ಎಲ್ಲ ನೀವೇನು ತೊಗೊಳೋದೇ ಇಲ್ಲ? ಇಫ್ ಇಟ್ ದ ಸಿಚುವೇಶನ್ ಡಿಮಾಂಡ್ಸ್ ಐ ವಿಲ್ ಟೇಕ್, ಬಟ್ ಐ ಸ್ಪೆಷಲೈಸ್ ಇನ್. ಓದಿದ್ದೀರಾ ನೀವು? ನಾನು ಆ್ಯಕ್ಚುಲಿ ಐ ಆಮ್ HR ಪ್ರೊಫೆಷನಲ್. ಸೊ ದಿಸ್ ವಾಸ್ ಮೈ ಪ್ಯಾಷನ್ ಅಂತ ನಾನು ಇದು ಸ್ಟಾರ್ಟ್ ಮಾಡಿದ್ದೀನಿ. ಐ ಬಿಕಮ್ ಅ ಡಿಸೈನರ್. ನೀವು ಸ್ಪೆಷಲೈಸ್ ಮಾಡೋದು ಯಾವುದು? ನಾನು ಎರಡು, ಈವನ್ ಇಂಡಿಯನ್ ಕ್ಲೋತ್ಸ್ ಕೂಡ ಮಾಡ್ತೀನಿ, ವೆಸ್ಟರ್ನ್ ಕೂಡ ಮಾಡ್ತೀನಿ. ನಾನು ಕನ್ನಡ ಫಿಲ್ಮ್ಸಲ್ಲೆಲ್ಲ ಮಾಡಿದ್ದೀನಿ. ಸೊ ದೇರ್ ಆರ್ ಬೋತ್ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಕ್ಲೋತ್. ಯಾವುದು ತುಂಬ ಕಂಫರ್ಟ್ ಆಗಿರುತ್ತೆ ಸಚಿನ? ಅದು ಒಬ್ಬೊಬ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಅಪ್ಬ್ರಿಂಗಿಂಗ್, ನೀವು ಮಾಡುವಂಥ ಕೆಲಸ, ಏನೋ ನಿಮ್ಮ ಔಟ್ಲುಕ್ ಬೇಸಿಕ್ಲಿ ಲೈಫಲ್ಲಿ, ಅದ್ರ ಮೇಲೆ ಬೋತ್ ಆರ್ ಕಂಫರ್ಟಬಲ್. ಇವಾಗ ಸಲ್ವಾರ್ ಅಥವಾ ಸಾರಿನೂ ಮಾಡರ್ನ್ ಇರುತ್ತೆ. ಈಗ ಹಾಲ್ಟರ್ನೆಕ್ ಒಂದು ಸಲ್ವಾರ್ ಹಾಕೊಂಡ್ರೆ ಇಟ್ ಇಸ್ ಅ ಮಾಡರ್ನ್ ಸಲ್ವಾರ್. ಸೀರೆಗೆ ಒಂದು ಕಾರ್ಸೆಟ್ ಬ್ಲೌಸ್ ಹಾಕೊಂಡ್ರೆ ಇಟ್ಸ್ ಅ ಮಾಡರ್ನ್ ಸಾರಿ. ನೀವು ಯಾವುದು ಕಂಫರ್ಟ್ ಅಂತೀರಾ? ಅತ್ಲ ಕಡೆ ಡ್ರೆಸ್ಸಾ ಇತ್ಲ ಕಡೆ ಡ್ರೆಸ್ಸಾ? ಸೊ ಖಂಡಿತ ಅದು ಫಸ್ಟ್ ಆಫ್ ಆಲ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆಬ್ವಿಯಸ್ಲಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಇಂಡಿಯನ್ ಭಾರತೀಯ ನಾರಿ ಡ್ರೆಸ್ ಅಂತಂದರೆ ಡೆಫಿನೆಟ್ಲಿ ಸಾರಿನೇ ಕಂಫರ್ಟಬಲ್. ಆ್ಯಂಡ್ ಸಾರಿನಲ್ಲಿ ದೆರ್ ಆರ್ ಸಮ್ 110 ವೆರೈಟೀಸ್ ಮೇಲೆ ಉಡೋ ಥರ ಸಾರೀಸ್ ಇದೆ. ಇವಾಗ ಇವಾಗ ನಾನು ಹಾಕ್ಕೊಂಡಿರೋದು ಇಟ್ಸ್ ಅ ನಾರ್ಮಲ್ ಸಾರಿ. ಆಮೇಲೆ ಕಚ್ಚೆ ಸೀರೆ, ಇವಾಗ ಸಮ್ ಆಫ್ ದೆಮ್ ಹೇಳ್ತಾ ಇದ್ರು ಕುದುರೆ ಮೇಲೆ ಕೂತ್ಕೊಂಡು ಹೋಗೋಕ್ಕಾಗತ್ತಾ, ಬೈಕ್ ಮೇಲೆ ಹೋಗೋಕ್ಕಾಗತ್ತಾ. ಸೊ ಅವಾಗ ಅಫ್ಕೋರ್ಸ್ ಪ್ಯಾನ್ಸ್ ಇರಲಿಲ್ಲ, ಬಟ್ ಕಚ್ಚೆ ಸಾರಿ ಡಿಪೆಂಡಿಂಗ್ ಆನ್ ಯೋರ್ ರಿಲಿಜನ್ ಆ್ಯಂಡ್ ನಮ್ಮ ಬೇಸ್ಡ್ ಆನ್ ಅವರ್ ಪ್ರೊಫೆಷನ್ ಸಾರಿ ಡ್ರೇಪಿಂಗ್ ಇದೆ. ಹೈದ್ರಾಬಾದ್ ಕಡೆ ಹೋದರೆ ಒಬ್ಬರು ಈ ಟ್ರೈಬ್ಸ್ ಇದ್ದಾರೆ, ಅವ್ರು ಉಡೋ ಸ್ಯಾರಿ ನೋಡಿದ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್. ಒಂಥರ ಸ್ಯಾರಿ ಇಸ್ ನಾಟ್ ಇವನ್ 6 yardsಲ್ಲಿ ಇರುತ್ತೆ, ಇಷ್ಟಕ್ಕೆ ಬರುತ್ತೆ. ಇಲ್ಲೆಲ್ಲ ಉಟ್ಬಿಟ್ಟು ಹಿಂದ್ಗಡೆ ಲೂಸ್ ಬಿಡ್ತಾರೆ, ಯಾಕೆಂದರೆ ಮಕ್ಕಳನ್ನ ಎತ್ಕೊಂಡು ಹೋಗೋಕ್ಕೋಸ್ಕರ ಇಲ್ಲಿ ಕಟ್ಬಿಡ್ತಾರೆ. ದೇ ವಿಲ್ ಬಿ ಕ್ಯಾರಿಂಗ್ ಟಿಲ್ 3 years ತನಕ ಆ ಮಕ್ಕಳನ್ನ. ಆ್ಯಕ್ಚುಲಿ ಇದು ಯಾತಕ್ಕೆ ಬಂತು ಈ ಥರ ಇಷ್ಟು ದೊಡ್ಡ ಸೀರೆ ಉಡಬೇಕು ಅನ್ನೋ ಟ್ರೆಡಿಷನ್? ಸೊ ಆ್ಯಕ್ಚುಲಿ ಸಾರಿ ಈಸ್ ಇನ್ಫ್ಯಾಕ್ಟ್ ನಮ್ಮ ನಾಡಿನಲ್ಲಿ ಇಟ್ಸ್ ಮೋರ್ ದೆನ್ 5000 years ಓಲ್ಡ್ ಟ್ರೆಡಿಷನ್. ಆ್ಯಂಡ್ ಇಟ್ ಕಮ್ಸ್ ರೈಟ್ ಫ್ರಮ್ ಇಂಡಸ್ ಇಂಡಿಯಾ ಸಿವಿಲೈಸೇಷನ್. ಆ ಟೈಮಿಂದ ಸಾರೀಸ್ ಇದೆ. ಆ್ಯಂಡ್ ಆವಾಗ ಸಾರಿ ಡ್ರೇಪ್ ಮಾಡುವಾಗ ಒಂದೊಂದಕ್ಕೂ ಒಂದೊಂದು ಸಂಕೇತ ಇದೆ. ಸೊ ಇನ್ಫ್ಯಾಕ್ಟ್ ನಾವು 100+ ವೆರೈಟೀಸ್ ಇದೆ ಅಂತ ಹೇಳಿದೆ. ಸೊ 100ನಲ್ಲಿ ಯಾವ ವೆರೈಟಿ ತೊಗೊಂಡ್ರು ಈ ವೇಸ್ಟ್ ಆ್ಯಂಡ್ ನೇವಲ್ ಕಾಣಿಸುತ್ತೆ. ಸೊ ಇನ್ಫ್ಯಾಕ್ಟ್ ಆರ್ಗ್ಯುಮೆಂಟ್ನಲ್ಲಿ ಐ ಹರ್ಡ್ ಓಕೆ ವೇಸ್ಟ್ ಕಾಣಿಸ್ತಾ ಇದೆ ಲೈಕ್ ದ್ಯಾಟ್. ಸೊ ಅದಕ್ಕೂ ಒಂದು ಸಂಕೇತ ಇದೆ. ಬಿಕಾಸ್ ನೇವಲ್ ಈಸ್ ನಮ್ಮ ನಂಬಿಕೆ, ಇಟ್ಸ್ ಲೈಕ್ ಸೃಷ್ಟಿ. ಸೊ ಅಟ್ ದಟ್ ಟೈಮ್ ನಮ್ಮ ಆನ್ಸಿಸ್ಟರ್ಸ್ ವೆನ್ ದೇ ಡೆವಲಪ್ ದಿಸ್, ಅದು ಸೃಷ್ಟಿನ ಕ್ಲೋಸ್ ಮಾಡಬಾರ್ದು ಅಂತ ಆ ಭಾಗನ ಓಪನ್ ಇಟ್ಟಿದ್ರು. ಸೊ ದಟ್ಸ್ ವೈ ಸಾರೀಸ್ ಆ್ಯಂಡ್ ಇಟ್ಸ್ ವೆರಿ ಫ್ಲೆಕ್ಸಿಬಲ್. ಯಾವುದೇ ರೀತಿ ನಾ ಕೆಲಸ ಮಾಡ್ಬೇಕಂದ್ರೂ ಆ ಡಿಫ್ರೆಂಟ್ ಟೈಪ್ಸಲ್ಲಿ ಡ್ರೇಪ್ ಮಾಡ್ಕೋಬೋದು. ಈಗ ಮಾಡರ್ನೈಸೇಷನಿಂದ ಇಟ್ಸ್ ಜಸ್ಟ್ ಚೇಂಜ್ಡ್ ಅಷ್ಟೇ. ಅಂದರೆ ಸಾರಿ ಇಸ್ ನಾಟ್ ಕಂಫರ್ಟಬಲ್ ಅಂತ ಹೇಳ. ಸಾರಿ ಲಕ್ಷ್ಮಿ, ಈಗ ಸ್ಯಾರಿ ಉಡೋವಾಗ ಇಲ್ಲಿ ಇದು ಬರುತ್ತೆ, ಇಲ್ಲಿ ಓಪನ್ ಆಗೇ ಇರುತ್ತೆ, ನಾವು ಹೊಕ್ಕಳು ಓಪನ್ ಆಗೇ ಇರುತ್ತೆ, ಒಳಗಡೆ ಬರೀ ಬಟ್ಟೆ ಮಾತ್ರ ಹಿಂಗಿರುತ್ತೆ. ಅದರಲ್ಲಿ ಆ ಥರ ಡ್ರೆಸ್ ಹಾಕೊಳ್ಳೋವಾಗ ವಿ ಕ್ಲೋಸ್ ಇಟ್. ಆವಾಗ ನಿಮಗೆ ಟ್ರೆಡಿಷನ್ ಪ್ರಾಬ್ಲಮ್ ಬರುತ್ತಾ? ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬರುತ್ತಾ? ಡೆಫಿನೆಟ್ಲಿ ನೋ, ಇಟ್ಸ್ ನಥಿಂಗ್ ಟು ಡೂ ವಿತ್ ಹೆಲ್ತ್. ಎನರ್ಜಿ ಪ್ರಾಬ್ಲಮ್ ಏನಿಲ್ಲ. ಹಾಂ, ಇಟ್ಸ್ ಜಸ್ಟ್ ನಮ್ಮ ನಂಬಿಕೆ. ಅವಾಗ ನಂಬಿಕೆ ಅದಷ್ಟೇ. ಈಗ ಈ ಥರ ಹಾಕ್ಕೊಂಡ್ರೆ ಮರ್ಯಾದೆನೇ ಇರಲ್ಲ ಅಂತಾರೆ. ಅದು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ಅವ್ರು ಒಂದು ಅಕ್ಯುಸೇಷನ್ ಮಾಡ್ತಿದ್ರು, ಹಿಂಗೆ ಹೇಳ್ಕೊಳ್ತಾರೆ, ಹಿಂಗೆ ಮುಳ್ಕೊಳ್ತಾರೆ. ಮರ್ಯಾದೆ ಇರೋದಕ್ಕೇ ಅವ್ರು ಮುಚ್ಕೊಳ್ತಾ ಇರೋದು. ಇಲ್ಲ ಅಂದಿದ್ರೆ ಹೇಳಬೇಕೋ ಕೂತ್ಕೊಳ್ತಾ ಇದ್ರು. ಸೊ ದಟ್ ಈಸ್ ಒಂದು ಮೇನ್ ಎಕ್ಸಾಂಪಲ್. ಮರ್ಯಾದೆ ಇರೋದಕ್ಕೇ ಎಲ್ಲ ಮುಚ್ಕೊಳ್ತಾರೆ, ಹೇಳ್ಕೊಳ್ತಾರೆ. ಸೊ ದಟ್ ಈಸ್ ನಥಿಂಗ್ ಮೋರ್ ದೆನ್ ದಟ್. ಈ ಹುಡುಗಿರೀಗ ಮಾಡರ್ನ್ ಡ್ರೆಸ್ ಅನ್ನೋದು ಪರವಾಗಿಲ್ಲ, ಏನು ಬೇಕಾದ್ರೂ ಹಾಕ್ಕೋತೀನಿ, ಮೈಕ್ರೋ ಮಿನಿ ತನಕ ಹೋಗ್ತಾರಾ? ರೆಡಿನಾ? ಹೋಗ್ತಾರೆ. ಜನರಲ್ ಆಗಿ ಆಟಿಟ್ಯೂಡ್ ಹಂಗೆ ಬಂದ್ಬಿಟ್ಟಿದೆ ಇಂಡಿಯಾದಲ್ಲಿ. ಹೌದು, ಬಂದಿದೆ. ಅಂದರೆ ಇದನ್ನ ಈಗ ಅಪೂರ್ವವಾಗಿರೋದು ಇದು ಟ್ರೆಡಿಷನಲ್ ಡ್ರೆಸ್ ಅಂತೀರಾ? ಯಾತಕ್ಕೆ ಅದು ಅಪೂರ್ವವಾಗಿದೆ? ವಾಟ್ ಕೈಂಡ್ ಆಫ್ ಆಟಿಟ್ಯೂಡ್ ಬಂದಿದೆ ಜನಗಳಿಗೆ? ನಾವು ಅಷ್ಟು ದೊಡ್ಡ ಕಿವಿಯೋಲೆ ಹಾಕೊಂಡು, ಅಷ್ಟು ಬ್ಯಾಂಗಲ್ಸ್ ಹಾಕೊಂಡು, ಈಗ ಅವ್ರನ್ನ ನೋಡಿದ್ರೆ ಲೈಕ್ ಆ ಥರ ಹಾಕೊಂಡು ಕೆಲಸಕ್ಕೆ ಹೋಗೋಕೆ ಮಾಡರ್ನ್ ಡ್ರೆಸ್ ಹಾಕೊಂಡ್ರು ಇಷ್ಟಿಷ್ಟು ದೊಡ್ಡದು ಇಯರಿಂಗ್ಸ್ ಹಾಕೊಂಡೆಲ್ಲ ಹೋಗ್ತಾ ಇದ್ದಾರಲ್ಲ. ದೇ ಆರ್ ಆಲ್ಸೋ ದೇ. ಸಿ ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ಇವಾಗ ಹೇಳಬೇಕು ಅಂತಂದರೆ, ಇವಾಗ ಸೀರೆ ಆಗಲಿ, ಇವಾಗ ನಮ್ಮ ಆಕ್ಸೆಸರೀಸ್ ಆಗಲಿ,
ಪ್ರತಿಯೊಂದಕ್ಕೂ ಒಂದೊಂದು ಸಂಕೇತ ಅನ್ನೋದಿದೆ. ಇವಾಗ ನಾವು ಸೀರೆ ಉಟ್ಕೊಂಡ್ರು ಅದಕ್ಕೊಂದು ಸಂಕೇತ ಇದೆ. ಇವಾಗ ಕುಂಕುಮ ಇಟ್ಕೊಳ್ಳಿ ಅಥವಾ ಬಳೆ ಹಾಕ್ಕೊಳ್ಳಿ ಅಥವಾ ಹೂ ಮುಡ್ಕೊಳ್ಳಿ, ಪ್ರತಿಯೊಂದಕ್ಕೂ ಒಂದೊಂದು ಸಂಕೇತ ಅನ್ನೋದಿದೆ. ಸೊ ಆದ್ರಿಂದ ನಮಗೆ ಇಟ್ಸ್ ಆಲ್ ಸ್ಪ್ರೆಡಿಂಗ್ ಪಾಸಿಟಿವ್ ಎನರ್ಜಿ ಅಷ್ಟೇ. ಇವಾಗ ಕುಂಕುಮ ಇಟ್ಕೋಬೇಕು, ಏನಕ್ಕೆ ಅದು ಕುಂಕುಮ, ಅದ್ರ ಸಂಕೇತ ಏನು ಅಂತಂದರೆ, ಇವಾಗ ನೀವು ಕೇಳ್ತಾ ಇದ್ರಿ ಇವಾಗ 80-20 ರೇಷಿಯೋ ಯಾಕೆ ಆ ಥರ ಅಂತ. ಅದು ನನ್ನ ಪ್ರಕಾರ ಪೀಪಲ್ ಆರ್ ನಾಟ್ ರಿಯಲಿ ಎಜುಕೇಟೆಡ್ ಅಬೌಟ್ ಓಕೆ ಸಿಗ್ನಿಫಿಕೆನ್ಸ್ ಬೇಕು. ಇವಾಗ ನಮಗೆ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಹೇಳಿದರು, ಇಲ್ಲ ಸೀರೆ ಉಟ್ಕೋಬೇಕು, ಗಾಜಿನ ಬಳೆನೇ ಹಾಕ್ಕೋಬೇಕು, ಕುಂಕುಮನೇ ಇಟ್ಕೋಬೇಕು, ಈ ಬಿಂದೆ ಎಲ್ಲ ಇಟ್ಕೋಬಾರ್ದು ಅಂತ ಎಲ್ಲ. ಬಟ್ ಏನಕ್ಕೆ, ಇಟ್ಸ್ ಜಸ್ಟ್ ಈಸಿ, ನನಗೆ ಇಟ್ಕೊಳ್ತಾ ಇದ್ದೆ. ಬಟ್ ಏನಕ್ಕೆ ಅಂತ ನಾನು ಕೇಳೋಕ್ಕೆ ಹೋಗಲಿಲ್ಲ, ಅವರು ಹೇಳೋಕ್ಕೆ ಹೋಗಲಿಲ್ಲ. ಬಹುಶಃ ಯಾಕೆ ಅಂತ ಅವ್ರಿಗೆ ಗೊತ್ತಾದರೆ ಮೇ ಬಿ ಸಮಯಕ್ಕೆ ತಕ್ಕಂಗೆ ಆ ಥರ ಹೇಟ್ರೆಡ್ ಇರಲ್ಲ. ನೀವು ಹೇಳ್ತಿರಲ್ಲ ಫಾರಿನಲ್ಲೆಲ್ಲ ಇವರದೆಲ್ಲ ಹಾಕಲ್ಲ, ಅವ್ರು ಮುಂದೆ ಬರಲಿಲ್ವ ಅಂತ. ಬಂದಿರ್ತಾರೆ. ದೇರ್ ವೇ ಆಫ್ ಪ್ರೇಯರ್ಸ್, ದೇರ್ ಅಟ್ಮಾಸ್ಫಿಯರ್ ಇಸ್ ಟೋಟ್ಲಿ ಡಿಫ್ರೆಂಟ್. ನಮ್ಮ ಅಟ್ಮಾಸ್ಫಿಯರ್ಗೆ ತಕ್ಕ ಹಾಗೆ ಇದು ಸರಿಗಿರುತ್ತೆ. ಈಗ ಎಲ್ಲ ಹೇಳಿದ್ರು 24 ಗಂಟೆ ನೀವು ಪಿಜ್ಜಾ ಬರ್ಗರ್ ತಿನ್ಕೊಂಡಿರೋಕ್ಕಾಗೋದಿಲ್ಲ. ಎಷ್ಟೇ ಆದರೂ ಮನೆ ಊಟ ಬೇಕೇ ಬೇಕು ನಿಮಗೆ. ಯಾಕೆಂದರೆ ನಮ್ಮ ಜೀನ್ಸ್ ಆ ಥರ ಬಂದುಬಿಟ್ಟಿದೆ. ಈಗಿರೋ ಮಾಡರ್ನ್ ಹುಡುಗಿರು ಎಷ್ಟೇ ಆದ್ರೂ ಡಿವೋರ್ಸ್ ಅಂತ ಬಂದ ತಕ್ಷಣ ಏನೇ ಆಗಲಿ ಡಿವೋರ್ಸ್ ಮಾಡಿಬಿಟ್ರೆ ನಾಳೆ ಏನಾಗುತ್ತೆ, ಸಮಾಜ ಏನು ಅನ್ನುತ್ತೆ ಅಂತೀರ. ಡ್ರೆಸ್ ಮಾತ್ರ ನಿಮ್ಗೆ ಇರ್ಬೋದೇ ಹೊರತು, ಬಟ್ ಮೈಂಡಲ್ಲಿ ಯು ಆರ್ ಆಲ್ ಟ್ರೆಡಿಷ್ನಲ್. ಡೆಫಿನೆಟ್ಲಿ ಇಲ್ವಾ? ನಿಜಾನ ಹೇಳಿ, ಅದೇ ತಾನೆ. ಸೊ ಬರೀ ಬಟ್ಟೆಯಲ್ಲಿ ಅವರು ಈ ಥರ ಹಾಕ್ಕೊಂಡ್ರೆ ತಪ್ಪೇನಿರುತ್ತೆ. ಕೆಲವು ಕಾಲ ಹಾಕೋತಾರೆ. ಇಲ್ಲಿ ಒಂದು 2-3 ಟಿಕೆಟ್ ಹೇಳಿತ್ತು, ನನಗೂ ಈ ಥರ ಡ್ರೆಸ್ ಹಾಕ್ಕೋಬೇಕು ಅಂತ ಆಸೆ, ಆದರೆ ಆಗ್ತಾ ಇಲ್ಲ ಅಂತ. ಈ ವಯಸ್ಸಿನಲ್ಲಿ ಡ್ರೆಸ್ ಏನು ಹಾಕ್ಕೋಬೇಕೋ ಮರ್ಯಾದೆಯಿಂದ, ಅಶ್ಲೀಲ ಇಲ್ಲದೆ ಹೋದರೆ ಹಾಕ್ಕೊಳ್ಳಿ. ಎಷ್ಟೇ ಆದರೂ ನಿಮ್ಮ ಹಣೆ ಬರ ವಯಸ್ಸಾದ ಮೇಲೆ ಸಲ್ವಾರ್ ಕಮೀಸ್ ಇಲ್ಲ ಅಂದರೆ ಸೀರೆನೇ. ಅದರಿಂದ ಅನುಭವಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ನೋಡೋಕೆ ಚೆನ್ನಾಗಿರೋರು ನಾವೇ, ಗಂಡಸ್ರಲ್ಲ. ಓಕೆ, ಸೇವ್. ಬಟ್ಟೆ ಮಾನ ಮುಚ್ಚಿಕೊಳ್ಳಲು ಇದೆಯೇ ಹೊರತು ಇನ್ನೊಬ್ಬರಿಗೆ ಅಸಹ್ಯ ಅನ್ನಿಸುವಂತಿದ್ದರೆ ಏನ್ ಚಂದ ಹೇಳಿ. ಕಂಫರ್ಟ್ಗೋಸ್ಕರ ಎಂಥ ಬಟ್ಟೆಯನ್ನಾದರೂ ಹಾಕಿ, ಆದ್ರೆ ಅಶ್ಲೀಲ ಅನ್ನಿಸದೆ ಇದ್ದರೆ ನಿಮಗೂ ಕ್ಷೇಮ, ನೋಡೋರ ಕಣ್ಣಿಗೂ ಕ್ಷೇಮ. ನಾವು ಆದಿಮಾನವರಲ್ಲ, ನಾಗರಿಕ ಮಾನವರು ಅನ್ನೋದನ್ನ ಮರೆಯದಿರೋಣ.